ನಮಸ್ಕಾರ ಫ್ರೆಂಡ್ಸ್, ನಾನು ಇವತ್ತು ನವರಾತ್ರಿಯಲ್ಲಿ ತಿನ್ನುವಂಥ ಕಟ್ಲೆಟ್ ಮಾಡ್ತಾಯಿದ್ದೀನಿ, ಸಾಬುದಾನಿ ಕಟ್ಲೆಟ್. ಅದಕ್ಕೆ ನಾನೊಂದು ಮಸಾಲೆಗೆ ಒಂದು 4-5 ಹಸಿಮೆಣಸಿನ್ಕಾಯಿ, ಶೇಂಗಾ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ನಾನೊಂದು ಇಲ್ಲಿಂದ 7-8 ತಾಸು ಈ ಸಾಬುದಾನಿಯನ್ನು ನೆನಾಕಿ ಮೆತ್ತಗೆ ಮಾಡೋಕೆ ಇಟ್ಟಿದ್ದೆ. ನೆಕ್ಸ್ಟ್ ಅದಕ್ಕೆ ನಾನು ಈ ಏನು ಮಸಾಲ ಎಣ್ಣೆಗೆ ಅರ್ದಿದ್ದೇವಲ್ಲ ಅದನ್ನು ಹಾಕ್ಕೊಂಡು, ನೀವು ಉಳ್ಳಾಗಡ್ಡಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ನಾನು ಸ್ವಲ್ಪ ಎಳ್ಳು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿ ತೆಂಗಿನಕಾಯಿ ಬೇಯಿಸ್ಕೊಂಡು ಒಂದು ಆಲೂಗಡ್ಡೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಈ ರೀತಿ ಕಟ್ಲೆಟ್ ಶೇಪ್ದಾಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ದಾಗ ಮಾಡಿಕೊಂಡು ಈ ರೀತಿ ತವಾ ಮೇಲೆ ಶಾಲೋ ಫ್ರೈ ಮಾಡ್ಕೊಂಡ್ರಾತು ನಮ್ಮದು ಸೂಪರ್ ಕ್ರಿಸ್ಪಿ ಆದಂಥ ಈ ನವರಾತ್ರಿ ಒಳಗೂ ತಿನ್ಬೋದಾದಂಥ ಇದು ಕಟ್ಲೆಟ್, ಸಾಬುದಾನಿ ಕಟ್ಲೆಟ್ ರೆಡಿನೇ ಆಗ್ತದೆ. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.